ಶ್ರೀ ಸಿದ್ಧಾರೂಢ ಕಥಾಮೃತದಲ್ಲಿ 12ನೇ ಅಧ್ಯಾಯದ ಮಧ್ಯಭಾಗದಲ್ಲಿದ್ದೇವೆ. ಹೀಗೆ ಸತ್ಯವಾಮಾಚಾರ್ಯರು ಆತ್ಮ ಅಂದ್ರೇನು, ಶಂಕೆ ಬರ್ತದ, ಜ್ಞಾನ ಶಬ್ದ ಜ್ಞಾನ ಅಂದ್ರೆ ಏನು, ಇಂದ್ರಿಯಗಳನ್ನು ಹೊರತುಪಡಿಸಿ ಬೇರೆ ಏನು ಅನುಭವ ಬರೋದಿಲ್ಲ, ಆತ್ಮ ಕಾಣೋದಿಲ್ಲ, ಆತ್ಮ ದೇಹದೊಳಗೆ ಹೆಂಗೈತಿ ಅಂತ ಕಂಡು ಹಿಡಿಯೋದು ಹೆಂಗೆ ಅಂತ ಹೇಳ್ತಾರ. ಅವಾಗ ಗುರುಗಳು ಸ್ಪಷ್ಟವಾದ ಉತ್ತರವನ್ನು ಕೊಟ್ಟ ಕೂಡಲೇ ಸತ್ಯವಾಮಾಚಾರ್ಯವರ್ಯರು ಮನೆಗೆ ಹೋಗ್ಬಿಡ್ತಾರೆ. ಆ ಸ್ಥಳದಲ್ಲಿ ಬಹುಜನರ ಸಂಚಾರವಾಗುವುದನ್ನು ಕಂಡರು ಸಿದ್ಧರು ಇದು ವಿಕ್ಷೇಪವೆಂದು ಚಿಂತಿಸಿ ಡುಮಗಿರಿ ಎಂಬಲ್ಲಿಗೆ ಹೋಗುವಂಥವರಾದರು. ಅನೇಕ ಜನ ಬಂದು ಕೂಡೋದು, ತಮ್ಮ ಸಮಸ್ಯೆಗಳನ್ನು ಹೇಳೋದು, ಪರಿಹಾರವನ್ನು ಕೇಳ್ಕೊಳ್ಳೋದು, ಮತ್ತೆ ಚರ್ಚೆ ಮಾಡೋದು, ಇದೆಲ್ಲ ನಡೆಯಕತ್ತಿದ್ದು. ಇದೆಲ್ಲ ನಡೆದ ಕೂಡಲೇ ಅವ್ರೇನಂದ್ರು, ಹಂಗಾರೆ ಇಲ್ಲಿ ಇನ್ನ ಕುಂದ್ರೋದು ಬೇಡ ಅಂತೇಳಿ ಡುಮಗೇರಿ ಅಂತಕ್ಕಂಥದ್ದು ಒಂದು ಹಳ್ಳಿಗೆ ಹೋಗಿ ಕೂತಾರ್ರಿ. ಅಲ್ಲೇ ಹಳ್ಳಿಯೊಳಗೆ ಒಂದು ಕಟ್ಟಿತ್ತು, ಆ ಕಟ್ಟಿ ಮೇಲೆ ಕೂಡ್ತಿದ್ರು. ಅಲ್ಲಿ ದನ ಕಾಯುವ ಹುಡುಗರು ಕೂಡ ಆಡುತ್ತಾ ತೋಟಗಳಲ್ಲಿ ಹೋಗಿ ಹಣ್ಣುಗಳನ್ನು ಕದ್ದು ತಿನ್ನುತ್ತಾ ಸಗಣಿ ಅವರಿಗೋಸ್ಕರ ಹರಿಸುತ್ತಾ ಹೀಗೆ ಕಾಲ ಕಳೆಯುತ್ತಿದ್ದರು. ಏನ್ ಮಾಡ್ತಿದ್ರಿ, ಅನೇಕ ಜನ ಹುಡುಗರು ಅಲ್ಲಿ ಆಟ ಆಡಕ್ ಬರ್ತಿದ್ರು. ಆ ಹುಡುಗರ ಜೋಡಿ ತಾವು ಹುಡುಗರಾಗಿ ಸಿದ್ಧನಾಥರು ಆಟ ಆಡ್ತಿದ್ರು. ಅಲ್ಲೇ ತೋಟದೊಳಗಿರ್ತಕ್ಕಂಥ ಹಣ್ಣುಗಳನ್ನ ಹುಡುಗರು ಕದ್ದು ತಿಂತಿದ್ರು, ಅವ್ರ ಜೊತೆ ಇವರು ಹಣ್ಣುಗಳನ್ನ ತಿಂತಿದ್ರು. ಆಮೇಲೆ ಮಕ್ಕಳು ಆ ಕುಳ್ಳು ಹಾಕ್ತಿದ್ವಲ್ಲ ದನಕರುಗಳು, ಆ ಕುಳ್ಳು ಆರಿಸಿ ಚೀಲದಾಗ ಹಾಕೋತಿದ್ರು. ಅವ್ರ ಸಲುವಾಗಿ ಅವ್ರು ಹೋದ್ಮೇಲೇನು ಕುಳ್ಳು ಆರಿಸ್ಕೋತ ಧ್ಯಾನ ಮಾಡ್ಕೋತ ಗುರುಗಳು ಟೈಮ್ ಪಾಸ್ ಮಾಡ್ತಿದ್ರು. ಒಂದು ದಿನ ಹುಡುಗರ ಕೂಡ ಒಂದು ಹಲಸಿನ ಹಣ್ಣು ಕದ್ದುಕೊಂಡು ಒಯ್ಯುತ್ತಿರುವಾಗ ತೋಟದವನು ಕಂಡು ಸಿದ್ಧರನ್ನು ಹಿಡಿದನು. ಒಂದಿನ ಏನ್ ಮಾಡಿದ್ರು, ಹುಡುಗರು ಇವರು ಕೂಡಿ ತೋಟದಾಗ ಹೋಗಿದ್ರು. ಒಂದ್ ಚಲೋ ಹಲಸಿನ ಹಣ್ಣು ಸಿಕ್ಬಿಡ್ತು ಗುರುಗಳ ಕೈಗೆ. ಆ ಹಲಸಿನ ಹಣ್ಣು ಕದ್ದುಕೊಂಡು ಬರಾಕತ್ತಿದ್ರು ಅವರು. ಅವಾಗ ಆ ತೋಟ ಕಾಯವ ಹಿಡ್ಕೊಂಡ್ಬಿಟ್ಟ ಸಿದ್ಧನಾಥರನ್ನ. ಹಣ್ಣು ಯಾಕಕ್ಕೆ ಒಯ್ಯತ್ತಿ ಎಂದು ಕೇಳಿದನು. ಯಾಕಪ್ಪ ಹಣ್ಣು ಯಾಕೆ ಒಯ್ಯಾಕತ್ತಿ ಅಂತಂದ. ನಮಗೆಲ್ಲರಿಗೂ ತಿನ್ನಲಿಕ್ಕೆ ಎಂದ್ರು. ಹಣ್ಣು ಯಾಕೆ ಒಯ್ತಾರ, ಯಾಕೆ ಕದ್ದಪ್ಪ ಅಂದ್ರೆ ಉತ್ತರ ಕೊಡ್ತಿದ್ರು ಅವರು. ಯಾಕೆ ಒಯ್ತಿಪ್ಪ ಅಂದ್ರೆ ನಮಗೆಲ್ಲರಿಗೂ ತಿನ್ನಾಕ್ಬೇಕು, ಒಯ್ಯಾಕತ್ತೀನಿ ಅಂತಂದ್ಬಿಟ್ರು. ಅದನ್ನು ಕೇಳಿ ಆತನು ಸಿಟ್ಟಿಗೆದ್ದು ಸಿದ್ಧರಿಗೆ 2 ಏಟು ಹೊಡೆದನು. ಇದನ್ನ ಕೇಳೋದವನ ತೋಟದವ ಏನ್ ಮಾಡಿದಂದ್ರೆ ರಪ್ 2 ಬಿಗದ ಬಿಟ್ಟ. ಮಹಾತ್ಮರು ಆ ಹಣ್ಣನ್ನು ಬೀಸಿ ದೂರ ಒಗೆದರು. ಸಿಟ್ಟು ಬಂದ್ಬಿಡ್ತು ಇವ್ರಿಗೂ. ಏನ್ ಮಾಡಿದ್ರು, ತಮ್ಮ ಹಣ್ಣು ಕೈಯ ತಗೊಂಡು ದೂರ ಒಗೆದು ಬಿಟ್ರು. ಅದನ್ನು ಹುಡುಗರು ಎತ್ತಿಕೊಂಡು ಓಡಲು ಹಣ್ಣಿನವನು ಸಿದ್ಧರನ್ನು ಬಿಟ್ಟು ಆ ಹುಡುಗರನ್ನು ಬೆನ್ನತ್ತಿ ಹೋದನು. ಅವ್ರೇನ್ ಮಾಡಿದ್ರು, ಹುಡುಗರು ಹಣ್ಣು ಒಗೆದು ಕೂಡಲೇ ನಾ ತಗೋತೀನಿ ನೀ ತಗೋತೀನಿ ಅಂತ ಹೇಳಿ ಅವೆಲ್ಲವೂ ಹಣ್ಣಿನಿಂದ ಹೋದ್ರು. ಆ ಹಣ್ಣಿನ ಹಿಂದೆ ಹೋದ್ ಹುಡುಗರ್ನ ಸಿದ್ಧರನ್ನ ಬಿಟ್ಟ ಇವ ತೋಟ ಕಾಯವ, ಹಣ್ಣಿನ ತೋಟ ಕಾಯವ ಬಿಟ್ಟ ಹುಡುಗರ್ನ ಬೆನ್ನ ಹತ್ತಿದ. ಯಾಕಂದ್ರೆ ಹುಡುಗರು ಹಣ್ಣು ತಗೋತಾರ ಅಂತೇಳಿ. ಆಗ ಸಿದ್ಧರೆಂದುಕೊಳ್ಳುತ್ತಾರೆ, ವೈಕುಂಠಿಯಾದ ಶ್ರೀಕೃಷ್ಣನ ಮೇಲೆ ಸಹ ಸಮಂತಕ ಮಣಿಯ ಕದ್ದ ಅಪವಾದ ಬಂದಿತ್ತು. ನನಗೇನು ಕದ್ರ ಅಂತಾರಲ್ಲ ಇವರು, ಪರಮಾತ್ಮ ಕೃಷ್ಣ ಪರಮಾತ್ಮ ಕದ್ದಿದ್ದಿಲ್ಲ ಸಮಂತಕ ಮಣಿ, ಆದ್ರೂ ನೀನ ಕದ್ದೀರಿ ಅಂತ ಹೇಳಿ ಅಪವಾದ ಕೊಟ್ಟದ್ದಕ್ಕ ಹುಡುಕೋತ ಹೋಗಿ ಒಂದು ಗವಿಯೊಳಗ ಜಾಂಬವಂತನನ್ನು ನೋಡಿ ಜಂಬುವತಿಯನ್ನ ಮದುವೆಯಾಗಿ ಬಂದ. ಸಮಂತಕ ಮಣಿಯನ್ನ ಭಗವಂತ ನೀನ ಕದ್ದಿ ಅಂತೇಳಿ ಆ ಭಗವಂತನಿಗೆ ಅಪವಾದ ಕೊಟ್ಟ ಜನ ಇವರು ನನ್ನನ್ನು ಬಿಡ್ತಾರೇನು ಅನ್ಕೋತಾರ. ನಮ್ಮದೇನು ಅದಕ್ಕೂ ವಿಶೇಷ, ಅವನಂತವ್ಕ ಅಪವಾದ ಕೊಟ್ಟಾರ, ನಮಗೆ ಯಾರು ಬಿಡ್ತಾರ ಇಲ್ಲಿ ಅನ್ಕೋತಾರ. ಕಳ್ಳತನದ ಅಪವಾದ ಬಂದು ಆತನಿಗೆ ಜಾಂಬುವತಿ ಮತ್ತು ಸತ್ಯಭಾಮ ಇವರಿಬ್ಬರನ್ನು ವಿವಾಹ ಮಾಡಿಕೊಳ್ಳಬೇಕಾಯಿತು. ಕೃಷ್ಣ ಪರಮಾತ್ಮ ಆ ಸಮಂತಕ ಮಣಿಯನ್ನು ಹುಡುಕ್ಲಿಕ್ಕೆ ಹೋದ ಕಾರಣದಿಂದ ಒಬ್ಬ ಹೆಂಡತಿ ರುಕ್ಮಿಣಿ ದೇವಿ ಮೊದಲೇ ಇದ್ರೂ ಕೂಡ ಆಮೇಲೆ ಜಾಂಬುವತಿಯನ್ನ ಮತ್ತು ಸತ್ಯಭಾಮೆಯನ್ನ ಕಳ್ಳತನದ ಅಪವಾದಕ್ಕೋಸ್ಕರ ಮದುವೆ ಆಗಬೇಕಾತು. ನಾನಾದರೂ ಅಂತಹ ಸಂಸಾರ ಬಂಧನವಾಗದೆ 2 ಏಟಿನಿಂದಲೇ ಬಿಡುಗಡೆ ಹೊಂದಿದೆ. ಗುರುಗಳಂತಾರ, ನಾನು ಅಪವಾದ ಹೊತ್ಕೊಂಡ ಹಂಗ ಹೋಗ್ಬಿಟ್ಟಿದ್ದೆ ಅಂದ್ರೆ ನನಗೂ 2 ಗಂಟೆ ಬೀಳ್ತಿದ್ದು. ಸತ್ಯಭಾಮ ಜಾಂಬುವತಿ ಹಂಗ ನಾನೇನ್ ಮಾಡಿಬಿಟ್ಟೆ, ಜಾಂಬುವತಿ ಸತ್ಯಭಾಮ ಬರೋದು ಬೇಡ ಅಂತೇಳಿ 2 ಏಟ ತಿಂದುಬಿಟ್ಟೆ. ಈ ಭವಬಂಧನ ಪರಿಹಾರ ಆಗಿ ಹೋತ್ ನಂದು ಅನ್ಕೋತಾರ. 2 ಏಟಿನಲ್ಲಿಯೇ ಬಿಡುಗಡೆ ಹೊಂದಿದೆನು. ತಪ್ಪಿಸಿಕೊಂಡು ಓಡಿ ಹೋಗುತ್ತಿರುವಾಗ ಕರ್ಮಪಾಶದಿಂದ ಮುಕ್ತಿ ಎಂಬುದು ಹೀಗೆಯೇ ಅಂದುಕೊಳ್ಳುತ್ತಾ
ಚಿದಾನಂದ ಸ್ವಾಮಿಗಳ ಸಮಾಧಿಯೊಳಗೆ ಸ್ವಸ್ಥರಾಗಿ ಆನಂದದಿಂದ ಮಲಗಿಕೊಂಡ್ರು. ನಾವು ಯಾವುದು ಬೇಡ ಅಂತ ಬಿಟ್ಟು ಹೋಗ್ತೀವೋ ಅದು 2ರಷ್ಟು ಬೆನ್ನು ಹತ್ತದ ನಮಗೆ. ಪಾಪ ನನಗೆ ಬೇಡ ಬೇಡ ಅಂತ ಓಡಿ ನಾವು ಹೆಂಗೆ ಹೋಗ್ತೀವೋ ಪಾಪನ ನಮಗೆ ಸುತ್ತಕೊಂಡು ಬರ್ತದ. ಹಿಂಗೇನಾದ್ರೂ ಹಿಂದೆ ಶಂತನು ಮಹಾರಾಜ ಗಂಗೆಯನ್ನ ವಿವಾಹ ಆಗಿದ್ದ. ಯಾರು? ಭೀಷ್ಮನ ತಂದೆ. ಭೀಷ್ಮ ಪಾಂಡವರು ಕೌರವರು ಇದ್ದಿದ್ರು, ಭೀಷ್ಮರ ಅಂತ ಬರ್ತಾರಲ್ಲ ಪಿತಾಮಹ. ಅವರು ಗಂಗೆಯನ್ನು ಮದುವೆ ಆಗಿದ್ರು. ಅಕ್ಕಿ ನಾನು ಲಗ್ನ ಆಗೋದಿಲ್ಲ ಅಂದಿರ್ತಾಳ, ಒತ್ತಾಯದಿಂದ ಲಗ್ನ ಮಾಡಿರ್ತಾರ. ಅದಕ್ಕೆ ಅಕ್ಕಿ ಒಂದು ಶರ್ತ್ ಹಾಕಿರ್ತಾಳ, ನಾನು ಏನು ಮಾಡಿದ್ರು ನೀನು ನನಗೆ ಅಬ್ಜೆಕ್ಷನ್ ಮಾಡಬಾರ್ದು, ಆಕ್ಷೇಪಣೆ ಮಾಡಬಾರ್ದು, ನನಗೇನು ಅನ್ನಬಾರ್ದು ನೀನು ಅಂದಿರ್ತಾಳೆ ಅಕ್ಕಿ. ಅಕ್ಕಿ ಏನು ಮಾಡ್ತಾಳ್ರಿ, ವರ್ಷಕ್ಕೊಂದು ಗಂಡು ಮಕ್ಕಳನ್ನ ಹೆರ್ತಾಳ, ಜನಿಸ್ತಾವ ಅಕ್ಕಿಗೆ. ಆ ಹಡದಂತ ಮಕ್ಕಳನ್ನ ಒಯ್ದು ಇಷ್ಟು ಗಂಗಾ ನದಿ ತೇಲ್ ಬಿಟ್ಟು ಬಿಡ್ತಿರ್ತಾಳೆ ಆಕಿ. ಹಡದ ಕೂಡಲೇ ಗಂಗೆಗೆ ತೇಲ್ ಬಿಟ್ಟು ಬಿಡ್ತಿರ್ತಾಳೆ ದೇವಿ, ಗಂಗಾದೇವಿ. ಒಂದು ಮಗು ಹೋಯ್ತು, 2 ಮಕ್ಕಳನ್ನ ಬಿಟ್ಟು ಬಂದು, 3 ಮಕ್ಕಳನ್ನ ಬಿಟ್ಟು ಬಂದು. ರಾಜ ನೋಡ್ತಿರ್ತಾನ ಆಕಿ ಏನು ಮಾಡ್ತಾಳ ಅಂತೇಳಿ. 4ನೇ ಮಗುನ ಬಿಟ್ಟು ಬಂದ್ರು, ಅದು ರಾಜ ನೋಡ್ದ. 5 ಮಕ್ಕಳನ್ನ ಬಿಟ್ಟು ಬಂದು ನೋಡ್ದ ರಾಜ, ಸುಮ್ಮನೆ ಕೂತು. 6 ಬಿಟ್ಟ, ಒಳಗೆ ಹೊಟ್ಟ್ಯಾಗ ಕುದಿಯಾಕತ್ತು. ನಮ್ಮ ವಂಶಕ್ಕೆ ಮಕ್ಳು ಇಲ್ದಂಗೆ ಮಾಡಾಕತ್ತು. ಸಾಯ್ತಿದ್ವು, ಹುಟ್ಟಿದ ಕೂಡಲೇ ಸಾಯ್ತಿದ್ವು. ನದಿಗೆ ಬಿಟ್ಟು ಬಂದ್ಬಿಡ್ತಿದ್ವಿ. ಏನು ಮಾಡಾಕತ್ತಾಳಿಕಿ ಅಂದ್ಕೊಂಡು 7ನೇ ಮಗುನ ಬಿಟ್ಟು ಬರ್ತಾಳ. ಅವಾಗ ರಾಜ ಭಯಂಕರ ಸಿಟ್ಟು ಬರ್ತದ. ಏನು ಮಾಡ್ಲಿಕ್ಕೆ ಹತ್ತಿ ನೀನೊಬ್ಬಾಕಿ ಹೆಣ್ಣಾಗಿ ನಿನಗೆ ಮಕ್ಕಳ ಮೇಲೆ ಪ್ರೀತಿನೂ ಇಲ್ಲೇನು ಅಂದ್ಕೊಡ್ಲೆ ಅಕ್ಕಿ ಅಂತಾಳ. ನಾನು ನಿನಗೆ ಅನಬೇಡ ಅಂದಿದ್ದೆ, ನಾ ಏನು ಮಾಡಿದ್ರು ನೀನು ಏನು ಅನ್ನಕೂಡ್ದು ಅಂದಿದ್ದೆ, ನೀನೀಗ ಅಂದಿ, ನಾನು ಹೊಂಟೆ ಅಂಥೇಳಿ 8ನೇ ಮಗುವನ್ನ ಹೆತ್ತಲ್ಲಿ ಆ ಮಗುವನ್ನ ಬಿಟ್ಟು ನದಿಗೆ ಹೋಗಿ ಸೇರ್ಕೊಂಡ್ಬಿಡ್ತಾಳ ಗಂಗೆ. ಯಾಕೆ ಹಿಂಗಾತು? ಆ 7 ಮಕ್ಕಳು ಯಾಕೆ ಸತ್ತು, 8ನೇ ಮಗು ಯಾಕೆ ಬದಕ್ತು ಅಂತಂದ್ರ ವಶಿಷ್ಠ ಮುನಿಗಳು ಅಂತಿದ್ದರ್ರಿ. ಆ ವಶಿಷ್ಠ ಮುನಿಗಳ ಆಶ್ರಮದೊಳಗ ಒಂದು ನಂದಿನಿ ಅಂತಕ್ಕಂಥ ಧೇನು ಇತ್ತು, ಆಕಳು. ನಂದಿನಿ ಧೇನು ಕೇಳಿದ್ದನ್ನು ಕೊಡುವಂತಹದ್ದು, ನಾವೇನು ಕಾಮಧೇನು ಅಂತೀವ, ಅದರ ಪ್ರತಿರೂಪ ನಂದಿನಿ ಧೇನು ಇತ್ತು. ಅದನ್ನ ಅಷ್ಟಾವಸುಗಳು ಏನ್ ಮಾಡ್ತಾರ, ಒಮ್ಮೆ ಆಕಾಶ ಮಾರ್ಗದಿಂದ ಹೊಸದಾಗಿ ಅಷ್ಟಾವಸುಗಳು 8 ಮಂದಿದು ಮದುವೆ ಆಗಿರ್ತದ. ಅವರು 8 ಜನ ಕೂಡಿ ವಾಯು ವಿಹಾರಕ್ಕಂದ ಒಂದೊಂದು ವಿಮಾನದಲ್ಲಿ ಒಂದೊಂದು ಜೊತೆಗಳು ಕುತ್ಕೊಂಡು ಹೊರಟಿರ್ತಾರೆ 8 ಮಂದಿ. ಅವಾಗ ಆ 8 ಮಂದಿಗೂ ವಶಿಷ್ಠ ಮುನಿಗಳ ಆಶ್ರಮದಲ್ಲಿರ್ತಕ್ಕಂಥ ಆ ಧೇನು ಕಣ್ಣಿಗೆ ಬೀಳ್ತದ. ನಂದಿನಿ ಧೇನು ಕಣ್ಣಿಗೆ ಬಿದ್ದ ಕೂಡಲೇ ಅವ್ರಿಗೆ ಏನು ಅನ್ನಿಸ್ತದ, ಇದು ನಾವು ತಗೊಳ್ಳಬೇಕು. ಆಗ ವಶಿಷ್ಠ ಮುನಿಗಳು ಸಮಿತ್ತುಗಳನ್ನ ಅಂದ್ರೆ ಹೋಮಕ್ಕೆ ಬೇಕಾದಂತ ಕಟ್ಟಿಗೆಗಳನ್ನ ಆರಿಸ್ಲಿಕ್ಕೆ ವನದೊಳಗೆ ಹೋಗಿರ್ತಾರ. ಇವ್ರು ಬಂದು ಆ ಧೇನು ತಗೊಂಡು ಹೋಗ್ಬಿಡ್ತಾರೆ 8 ಜನ. ಆಮೇಲೆ ಬಂದು ಇವರು ಆಕಳ ಹಿಂಡಿ ಪೂಜಾ ಮಾಡಿ ಹವನ ಹೋಮ ಮಾಡ್ಬೇಕಲ್ಲ, ಎಲ್ಲ ಕಡೆ ಹುಡುಕ್ತಾರ, ಎಲ್ಲಿ ಹೋಯ್ತು ಧೇನು, ಎಲ್ಲಿ ಹೋಯ್ತು ಅಂತೇಳಿ. ಅಡವಿಯೊಳಗೆ ಮೇಲಿಕ್ಕೆ ಹೋಗೈತೇನೋ, ಯಾವರ ಹುಡುಗರು ಆಶ್ರಮವಾಸಿಗಳು ತಗೊಂಡು ಹೋಗ್ಯಾರೇನೋ, ಶಿಷ್ಯ ಉಂಡದವರು ಮೇಯ್ಸಕ್ಕೆ ಕರ್ಕೊಂಡು ಹೋಗ್ಯಾರೇನೋ, ಎಲ್ಲರಿಗೂ ಕೇಳಿ ಬರ್ತಾರೆ. ಎಲ್ಲ ಆಶ್ರಮವಾಸಿಗಳಿಗೆ ಅಡ್ಡಾಡಿ ಎಲ್ಲಿಯೂ ಸಿಗೋದೇ ಇಲ್ಲ ಧೇನು. ಅವಾಗ ಅವರು ತಮ್ಮ ಅಂತರ್ದೃಷ್ಟಿಯಿಂದ ನೋಡ್ತಾರೆ, ಎಲ್ಲಿ ಹೋದ ಇದು ಅಂತೇಳಿ. ಅವಾಗ ಅವ್ರ ಅಷ್ಟಾವಶಗಳು ತಗೊಂಡು ಅಡವಿ ಕಡೆ ಸಂಚಾರ ಮಾಡ್ಕೊಳ್ತಾ ಕೂತಿರ್ತಾರ. ಅದನ್ನ ನೋಡಿ ಇವರಿಗೆ ಸಿಟ್ಟು ಬಂದ್ಬಿಡ್ತದ. ಇವರು ನಮ್ಮ ಸ್ವರ್ಗದಿಂದ ಇಲ್ಲಿಗೆ ಬಂದು ಭೂಮಿ ಮೇಲೆ ಬದುಕ್ತಕ್ಕಂತಹ ಋಷಿ ಮುನಿಗಳಿಗೆ ಕಾಯೋದು ಇವ್ರ ಧರ್ಮ, ದೇವತೆಗಳದು ಕಾಯೋದು ಬಿಟ್ಟು ಮತ್ತಿರಿಗೆ ನಮಗ ತೊಂದರೆ ಕೊಡ್ಲಿಕ್ಕೆ ಹತ್ತಾರಲ್ಲ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರ್ರಿ, ಆ 8 ವಸುಗಳಲ್ಲಿ 7 ಜನರನ್ನ 8 ಮಂದಿಗೆ ಶಾಪ ಕೊಟ್ಟು ಬಿಡ್ತಾರ. ನೀವು ಭೂಲೋಕದಲ್ಲಿ ಹೋಗಿ ಅನುಭವಿಸ್ರಿ ಅಂತ ಹೇಳಿ, ಮನುಷ್ಯ ರೂಪದಲ್ಲಿ ಜನಿಸ್ರಿ ಅಂತೇಳಿ. ಅವಾಗ ಅವರು ಎಚ್ಚೆತ್ತು ಬಂದು ಗುರುಗಳ ಕಾಲು ಹಿಡಿತಾರ. ಕಾಲು ಹಿಡಿದು ಅವ್ರೇನಂತಾರ, ಇಲ್ಲ ನಾವು ಸ್ವರ್ಗದಿಂದ ಬಂದು ಭೂಮಿ ಮೇಲೆ ಇರ್ಲಿಕ್ಕೆ ಒಲ್ವಿ, ನಾವು ಸ್ವರ್ಗದೊಳಗ ದೇವತೆಗಳ ರೂಪದಲ್ಲೇನೆ ನಾವು ಬದುಕ್ತಾ ಇದ್ದೀವಿ, ನಾವು ಅದೇ ರೀತಿ ಮಾಡ್ತೀವಿ, ನಾವು ತಿಳಿಲಾರ್ದ ಈ ತಪ್ಪು ಮಾಡೇವಿ, ನಮ್ಮನ್ನ ಕ್ಷಮಾ ಮಾಡು ಅಂತ ಹೇಳಿ 7 ಜನ ಕ್ಷಮಾ ಕೇಳ್ತಾರ್ರಿ. 8ನೇ ಯಾವ ಕೇಳೋದಿಲ್ಲ. ಅಮ್ಮ ನನಗೆ ಇದೇನು ಬೇಕಂದ್ರೆ ಬೇಕಂತಾನ. ಬೇಕಂದ್ರೆ ಬೇಕಂದ್ಕೊಳ್ಳೆ, ಹಾಗಾದ್ರೆ ನೀ ಭೂಲೋಕದಲ್ಲಿ ಜನಿಸು ಅಂತ ಶಾಪ ಕೊಡ್ತಾರೆ. 8 ಜನ ಜನಿಸ್ತೀವಿ, ಆದ್ರೆ ನಮಗೆ ಶಾಪ ಏನ್ ಬೇಕು ಅಂತಂದ್ರೆ ಅವರು ಕ್ಷಮಾ ಬೇಡ್ತಾರೆ. 7 ಜನ ಕ್ಷಮಾ ಬೇಡಿದ ಕೂಡಲೇ ಆ ವಶಿಷ್ಠ ಮುನಿಗಳು ಏನ್ ಮಾಡ್ತಾರ್ರಿ, ನೀವು ಭಾಳ ದಿನ ಇರೋದು ಬೇಡ, ಹುಟ್ಟಿದ ದಿನವೇ ಜಲಕ್ಕೆ ಸೇರ್ಕೊಂಡು ಮತ್ತೆ ಸ್ವರ್ಗಕ್ಕೆ ಬಂದು ಬಿಡ್ರಿ ಅಂತ ವಸುಗಳಿಗೆ. ಆದ್ರೆ 8ನೇ ಅವ ಏನಂತಾನ, ನಾನು ಒಲ್ಲೆ,
ನಾನು ಕ್ಷಮಾ ಬೇಡೋದಿಲ್ಲ, ನನಗದೇನೂ ಬೇಕು ಅಂತ ಹಠ ಮಾಡ್ತಾನೆ. ಹಂಗಾರೆ ನೀನು ಭೂಮಿ ಮೇಲೆ ಹುಡ್ತಿದೀಯ. ಕೊನೆಗೆ ಎಲ್ಲಾರು ಹೇಳಿ ಹೇಳಿ ಅವಂಗ ಏನ್ ಮಾಡ್ತಾರ್ರಿ, ಕೇಳು ಮಾಡಬಾರ್ದಂಗ ಹಠ. ಋಷಿ ಮುನಿ ಅದಾರ, ಎಷ್ಟು ದಿನ ಅಂತ ಹೇಳಿ ಭೂಮಿ ಮೇಲೆ ನೀ ಬೀಳ್ತಿ, ಭೂಮಿ ಮೇಲೆ ಕಷ್ಟ ಭಾಳ ಅದ, ಅಲ್ಲಿ ಪಾಪಕ್ಕೆ ಪ್ರಾಯಶ್ಚಿತ ಮಾಡ್ಕೋಬೇಕಾಗ್ತದ. ನಾವು ದೇವಲೋಕದಲ್ಲಿ ಇರ್ತಕ್ಕಂಥವ್ರು, ನಾವೆಲ್ಲ ಪುಣ್ಯ ಜೀವಿಗಳದೀವಿ. ಭೂಮಿ ಮೇಲೆ ನೋವದ, ದುಃಖದ, ಕಣ್ಣೀರದ, ಪಾಪಾತ್ಮ ಜೀವಿಗಳು ಪುಣ್ಯಾತ್ಮ ಜೀವಿಗಳು ಕೂಡೇ ಅದಾರಲ್ಲೇ. ಅದಕ್ಕೆ ಅಲ್ಲಿ ಯಾಕೆ ನಾವಿರೋದು, ಕೇಳು ಕೇಳು ಅಂತಾರ. ಅವ ಒಲ್ಲೆ ಅಂತಾನ. ಅವಾಗ ನಮ್ಮ ತಮ್ಮಗ ಹುಷಾಪ್ ಕೊಡ್ರಿ ಅಂತೇಳಿ ಅವ್ರು ಬೇಡ್ಕೊಳಿಕ್ ಹೇಳ್ತಾರ ಉಳಿದವರು. ಅವಾಗ ಅವ್ರು ಅಂತಾರ, ಇವ ಭೂಮಿ ಮೇಲೆ ಹುಟ್ಲಿ, ಆದ್ರೆ ಭೂಮಿ ಮೇಲೆ ಅತ್ಯಂತ ಪ್ರಖ್ಯಾತನಾಗಿ ಬ್ರಹ್ಮಚರ್ಯನಾಗಿ ಸೂರ್ಯ ಚಂದ್ರ ಇರುವವರೆಗೆ ಭೂಮಿಯ ಮೇಲೆ ಅವನು ಹೆಸರು ಉಳಿಯುವಂತಹ ವೀರನಾಗಿ ಮೆರೆದು ಸ್ವರ್ಗಕ್ಕೆ ಬರಲಿ ಅಂತ ವಶಿಷ್ಠರು ಆಶೀರ್ವಾದ ಕೊಡ್ತಾರೆ. ಆ ಆಶೀರ್ವಾದ ಫಲದಿಂದ ಭೀಷ್ಮರು ಅಷ್ಟಾವಸುಗಳಲ್ಲಿ ಒಬ್ಬರಾದಂಥ ಅವರು ಇವತ್ತಿಗೂ ಕೂಡ ಸೂರ್ಯ ಚಂದ್ರರಿರುವ ತನಕ ಪಿತಾಮಹ. ಅತ್ಯಂತ ಇವತ್ತು ವಿಷ್ಣು ಸಹಸ್ರ ನಾಮಾವಳಿ ಕೂಡ ಪ್ರಖ್ಯಾತಿಗೆ ಬಂದದ್ದು ಭೀಷ್ಮರಿಂದಲೇ. ಶ್ರೀಕೃಷ್ಣ ಪರಮಾತ್ಮ ಪ್ರಾಣ ಬಿಡುವಾಗ ಎದುರಿಗೆ ನಿಂತದ್ದು ಭೀಷ್ಮರಿಗೆ. ಮತ್ತೆ ಸತ್ತ ಮೇಲೆ ಎಲ್ಲಾರು ಸ್ವರ್ಗಕ್ಕ ನರಕಕ್ಕ ಹೋಗ್ತಾರ, ತಿರುಗಿ ತಾಯಿಯ ಗರ್ಭಕ್ಕೆ ಹೋದವರು ಭೀಷ್ಮರೇ. ಹೀಗೆ ಖ್ಯಾತಿಯನ್ನ ಪಡಿತಾರ ಅಂತೇಳಿ ಆಶೀರ್ವಾದ ಕೊಟ್ಟಂಗ ಆಗ್ತದ. ಅಂದ್ರೆ ಇದನ್ನ ಯಾಕೆ ಹೇಳಿದೆ ಅಂತಂದ್ರ, ಹೆಂಗ ಗುರುಗಳು 2 ಏಟು ತಿಂದು ಕೃಷ್ಣಗೇನು ಸತ್ಯಭಾಮ ಮತ್ತೆ ಜಾಂಬುವತಿ 2 ಗಂಟು ಬಿದ್ದಿದ್ರು, ಹಂಗ ನನಗೆ ಅಪವಾದ ಬಂದದ್ದಕ್ಕೆ 2 ಗಂಟು ಬೀಳಬಾರ್ದು ಅಂತೇಳಿ ನಾನು 2 ಏಟು ತಿಂದು ಬಿಟ್ಟೆ. ಹಾಗಾದ್ರೆ ಇವೆಲ್ಲ ಏಟುಗಳು, ದುಃಖಗಳು, ಕಣ್ಣೀರು, ನೋವು ಇದು ಎದರ ಫಲ ಅಂದ್ರ ಪೂರ್ವಾರ್ಜಿತ ಕರ್ಮದ ಫಲ. ಯಾಕೆ ಭೀಷ್ಮ ಮದುವೆ ಆಗ್ಲಿಲ್ಲ, ಯಾಕೆ ಭೀಷ್ಮಗ ತಾಯಿ ನದಿ ಒಳಗೆ ಬಿಡಲಿಲ್ಲ, ಯಾವಕ್ಕ ಅವರು ಸಂಸಾರದೊಳಗೆ ಬಂಧನಕ್ಕೆ ಬೀಳಿಲ್ಲ, ಯಾಕೆ ಅವರು ಮಹಾಶೂರರಾಗಿ ಜನಿಸಿದ್ರು ಅಂದ್ರ ಪೂರ್ವಾರ್ಜಿತ ಕರ್ಮದ ಫಲವಾಗಿ. ಹಾಗೆ ಸಿದ್ಧಾರೂಢರು ಕೂಡ ಏನ್ ಹೇಳ್ತಾರಂದ್ರ, ಕರ್ಮ ಪಾಶದಿಂದ ಮುಕ್ತಿಯು ಹೀಗೆಯೇ ಅಂದುಕೊಳ್ತಾರ. ಕರ್ಮ ಪಾಶದಿಂದ ನಮಗ ಮತ್ತೊಬ್ಬರಿಂದ ಏಟು ಸಿಗ್ತದ, ಒಬ್ಬರಿಂದ ಅನ್ನ ಸಿಗ್ತದ, ಒಬ್ಬರಿಂದ ಬಟ್ಟಿ ಸಿಗ್ತದ, ಒಬ್ಬರಿಂದ ಪೂಜೆ ಸಿಗ್ತದ, ಒಬ್ಬರಿಂದ ತೂಗು ಮಂಚದೊಳಗೆ ಇಟ್ಟು ತೂಗ್ತಾರ, ಒಬ್ಬರು ಬಾವಿ ಹತ್ರ ಬಂದಾಗ ಪೂಜಾ ಮಾಡ್ತಾರ, ಇನ್ನೊಬ್ರು ಇಲ್ಲಿ ಯಾಕೆ ಬಂದಿ ನಡಿ ನಡಿ ಅಂತ ಹೊಡಿತಾರ. ಇವೆಲ್ಲ ಏನಂದ್ರ ಪೂರ್ವ ಜನ್ಮದಲ್ಲಿ ನಾವು ಮಾಡಿದ ಕರ್ಮ ಫಲಗಳಿಂದ ಇವೆಲ್ಲ ಸಿಕ್ತಿರ್ತಾವು. ಅದಕ್ಕೆ ಪೂರ್ವ ಕರ್ಮದ ಫಲ ಇದು ಅನ್ಕೋತ ಸಚ್ಚಿದಾನಂದ ಪರಮಾತ್ಮನನ್ನ ನೆನೆಸುತ್ತಾ ಕಟ್ಟಿ ಮೇಲೆ ಸಿದ್ಧರು ಸಮಾಧಿಯೊಳಗ ಆನಂದಿತರಾಗಿ ಮಲ್ಕೊಂಡ್ ಬಿಡ್ತಾರೆ. ಆ ಕಾಲದಲ್ಲಿ ಅನೇಕ ಮಂದಿ ಲಿಂಗಾಯತರು ಮಹಾತ್ಮರ ಕಡೆಗೆ ಬಂದು ಪೂಜಾ ನಮಸ್ಕಾರಾದಿಗಳನ್ನು ಮಾಡಿಕೊಂಡು ಹೋಗುತ್ತಿದ್ದರು. ಅನೇಕ ಜನ ಲಿಂಗಾಯತ್ ಮಂದಿ ಬಂದು ಏನ್ ಮಾಡ್ತಾರೆ, ಮಹಾತ್ಮರ ಕಾಲಿಗೆ ಬಂದು ಬೀಳೋದು, ಅವ್ರ ಚರಣಕ್ಕೆ ವಿಭೂತಿ ಹಚ್ಚೋದು, ಉದಿನ ಕಡ್ಡಿ ಬೆಳಗೋದು, ಅವ್ರ ಪಾದಕ್ಕೆ ಹೂವ ಏರ್ಸೋದು, ಕಾಯಿ ಹೊಡಿಯೋದು, ತಮಗೆ ಏನ್ ತಿಳಿತದ ಅದನ್ನೆಲ್ಲ ಭಕ್ತಿಯಿಂದ ಮಾಡ್ತಿರ್ತಾರ. ಒಬ್ಬ ಲಿಂಗಾಯತನು ಬಹುಮತ್ಸರದಿಂದ ರಾತ್ರಿ ಹೊತ್ತಿಗೆ ಅವರಿಗೆ ಕಡೆಗೆ ಬಂದು ಅನ್ನುತ್ತಾನೆ, ಒಬ್ಬ ಬಹಳ ಹೊಟ್ಟೆ ಕಿಚ್ಚು, ಇವ್ರಿಗೆ ಯಾಕೆ ಪೂಜೆ ಮಾಡೋದು, ಇವ್ರಿಗೆ ಯಾಕೆ ಕಾಯಿ ಹೊಡಿಯೋದು, ಇಲ್ಲಿ ಯಾಕೆ ಕುಂದ್ರ ಕೊಡ್ಬೇಕು ಅವ್ರಿಗೆ, ಇವ್ರು ಎಷ್ಟು ಮಂದಿ ಹಚ್ಕೊಂಡಾರ, ಎಷ್ಟು ಮಂದಿ ಇವ್ರ ಕಡೆ ಬರಾಕತ್ತಾರ, ಇವ್ರ ಮಾತು ಹೆಂಗೆ ಕೇಳಾಕತ್ತಾರ ಮಂದಿ ಅಂತೇಳಿ ಅವ್ನ ಹೊಟ್ಟ್ಯಾಗ ಕಿಚ್ಚು ಹಚ್ಚದಂಗ್ರಿ. ಹೊಟ್ಟೆ ಕಿಚ್ಚು, ಭಾಳ ಅಸೂಯೆ ಪಡ್ತಾನ. ಬಂದು ಸ್ವಾಮಿಗಳಿಗಂತಾನ, ನೀನು ಲಿಂಗವಿಲ್ಲದ ಭವಿ ಇದ್ದು ಲಿಂಗಾಯತರ ಕಡೆಯಿಂದ ನಮಸ್ಕಾರ ಮಾಡಿಸಿಕೊಳ್ಳುತ್ತೀಯಾ ಅಂತಾರ. ನಿನ್ನೊಳಗ ಲಿಂಗುನ ಇಲ್ಲ, ನೀ ಲಿಂಗುನ ಹಾಕ್ಕೊಂಡಿಲ್ಲ, ನೀನು ಭವಿ ಅದಿ ಸಂಸಾರದವದಿವಿ. ಸಂಸಾರದ ಮಾಯೆಯಿಂದ ನೀನು ಬಂಧನಕ್ಕೊಳಗಾಗಿದಿ, ಯಾಕಂದ್ರೆ ನೀ ಲಿಂಗಪ್ಪನ ಹಾಕೊಂಡಿಲ್ಲ. ಆದ್ರೂ ಸಹಿತ ಲಿಂಗ ಧರಿಸಿದವರಿಂದ ನೀನ್ ಯಾಕೆ ನಮಸ್ಕಾರ ಮಾಡಿಸ್ಕೋತಿಯಪ್ಪ ಮಂದಿ ಕಡೆ, ನೀನ ಲಿಂಗ ಹಾಕಿಲ್ಲ, ನೀನು ಸಂಸಾರಿ ಆಗಿಬಿಟ್ಟಿ, ನೀನು ಪಾಪಿ ಅದೀವಿ. ಅಂಥವ ನೀನು ಲಿಂಗಾಯತರಿಂದ ಯಾಕೆ ನಮಸ್ಕಾರ ಮಾಡಿಸ್ಕೊಳಕತ್ತಿ? ಈ ಪ್ರಶ್ನೆ ಯಾಕೆ ಬರ್ತದ? ಅವನಲ್ಲಿ ಹೊಟ್ಟೆ ಕಿಚ್ಚು, ನಾವು ಲಿಂಗಾಯತರು, ನಾವು ಶ್ರೇಷ್ಠರು, ನಾವ್ ಯಾಕೆ ಇವ್ ನಮಸ್ಕಾರ ಮಾಡ್ಬೇಕು, ಇಷ್ಟು ಮಂದಿ ಒಂದವ್ ಮಾಡಾಕತ್ತಾರ ಅಂತೇಳಿ ಇರ್ತದ್ರಿ ಅವನ ಕಡೆ. ಅದಕ್ಕೀಗ ನಿನಗೆ ತಕ್ಕ ಪ್ರಾಯಶ್ಚಿತವನ್ನು ಮಾಡುವೆ. ನೀನ್ ಲಿಂಗಾಯತರಿಂದ ನಮಸ್ಕಾರ ಮಾಡಿಸ್ಕೊಳಕತ್ತಿಯಲ್ಲ, ನಿನಗ್ ಬರೋಬ್ಬರಿ ಮಾಡ್ತೀನಿ ನೋಡಿ ಅಂತನ್ರಿ.
ಹೀಗೆಂದು ಆ ದುಷ್ಟಮತಿಯು ಕಟ್ಟೆಯ ಮೇಲೆ ಕೂತಿದ್ದ ಸಿದ್ಧರನ್ನು ಎರಡೂ ತೋಳಗಳಿಂದ ಹಿಡಿದು ಮೇಲಕ್ಕೆ ಎತ್ತಿ ಕಲ್ಲಿನ ಮೇಲೆ ಅಪ್ಪಳಿಸಿ ಬಿಟ್ಟನು. ನೋಡ ನೀನ ಲಿಂಗಾಯತರಿಂದ ನಮಸ್ಕಾರ ಮಾಡ್ಸಕತ್ತಿ, ನೀ ಲಿಂಗು ಹಾಕಿಲ್ಲ, ನೀ ಭವಿ ಅದಿದಿ, ನೀನು ಪಾಪಿ ಅದಿದಿ, ಈ ಸಂಸಾರದ ವ್ಯಾಮೋಹಕ್ಕೆ ನೀ ಬಿದ್ದಿದಿ, ಆದರೂ ನಮ್ಮ ಕಡೆಯಿಂದ ನಮಸ್ಕಾರ ಮಾಡಿಸಿ ತಡಿ ನೀನು ಮಾಡ್ತೀನಿ ಅಂದವನ ಎರಡೂ ರಟ್ಟಿ ಹಿಡಿದು ಗರ 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 ತಿರುಗಿಸಿ ಆ ಮಲ್ಕೊಂಡು ಕಲ್ಲಿಗೆ ಛಪ್ಪನೆ ಬಡದು ಬಿಡ್ತಾನೆ. ಮತ್ತು ಸಿದ್ಧರನ್ನು ಹೊಡೆಯಬೇಕೆಂದು ಆತನು ಯತ್ನಿಸುತ್ತಿರುವಾಗ ಏನೋ ಒಂದು ಸಪ್ಪಳ ಕೇಳಿ ಅಲ್ಲಿಂದ ಓಡಿ ಹೋದನು. ಇನ್ನೂ 4 ಸಿದ್ಧರಿಗೆ ಹೊಡೆದು ಬಿಡ್ಬೇಕು, ಬಿದ್ರ ಅವರು ಕಲ್ಲಿನ ಮೇಲೆ ರಪ್ಪನೆ ಒಗದ ಇನ್ನೊಂದು 4 ಹೊಡಿಬೇಕನ್ನೋದ್ರೊಳಗೆ ಹಿಂದೇನೋ ಸಪ್ಪಳ ಆದಂಗಾತು. ಯಾರ ಬಂದರು ತಡಿ ಅಂತೇಳಿ ಮುಂದೊರೆದು ಹೋಗ್ಬಿಟ್ಟವ. ಸಿದ್ಧರನ್ನು ಹೊಡೆಯಬೇಕೆಂದು ಅವನು ಯತ್ನಿಸುತ್ತಿರುವಾಗ ಏನೋ ಒಂದು ಸಪ್ಪಳವನ್ನು ಕೇಳಿ ಓಡಿ ಹೋದನು. ಭಗವಂತನ ಸಪ್ಪಳನೇ ಇರಬೇಕದು, ಬಿಟ್ಟು ಹೋಗ್ಲಿ ಅಂತ. ಸಿದ್ಧ ಮುನಿಗಳ ಸರ್ವಾಂಗವು ರಕ್ತಮಯವಾಗಿತ್ತು. ನೆಲಕ್ಕೆ ಅಪ್ಪಳಿಸಿದ್ರಿಂದ ಎತ್ತಿ ಒದಲದ್ರಿಂದ ಮೈ ಎಲ್ಲ ರಕ್ತ 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 ಆಗಿತ್ತು. ಮೊಳಕಾಲು ಗಾಯವಾಗಿ ಸೋರುತ್ತಿರುವ ರಕ್ತವನ್ನು ಅವರು ಬಳಸಿಕೊಳ್ಳುತ್ತಾ ಸ್ವಸ್ಥ ಚಿತ್ತರಾಗಿ ಕೂತರು. ಮೊಳಕಾಲಿನಿಂದ ರಕ್ತ ದಳ 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 ಸುರಿಯಾಕತ್ತಿತ್ತು. ಮೈಯೆಲ್ಲ ಅಲ್ಲಲ್ಲೇ ಕೊರದಂಗಾಗಿ, ಕಲ್ಲಿನ ಮೇಲೆ ಒಗದಿದ್ನಲ್ಲ ಕೊರದಂಗಾಗಿ, ಏನು ಬಹಳಷ್ಟು ಆಹಾರ ತಿಂದು ಗಟ್ಟಿಯಾಗಿದ್ದಂತಹ ಜೀವ ಅಲ್ಲದು. ರಕ್ತ ಸಿಡಿಯಾಕತ್ತಿತ್ತು. ಅದನ್ನ ಕಾಲಿನಿಂದ ಒಸರು ರಕ್ತನ ಒರಿಸಿಗೋತ ಆರಾಮಾಗಿ ಗಾಳಿಗೆ ಮೈ ಒಡ್ಡಿ ಕೂತ್ಕೊಂಡ್ಬಿಡ್ತಾರೆ. ಪರ ಶರೀರದಂತೆ ಸ್ವಶರೀರವನ್ನು ನೋಡುತ್ತಿರುವ ಆ ಮಹಾತ್ಮರು ಚಿತ್ತದಲ್ಲಿ ದುಃಖಾನುಸಂಧಾನವಿಲ್ಲದೆ ಬ್ರಹ್ಮ ಜ್ಞಾನದಲ್ಲಿ ಸಲಗ್ನ ಚಿತ್ತರಾದರು. ಬೇರೆದವ್ರ ಶರೀರಕ್ಕಾಗೈತೇನಪ್ಪ, ನನ್ನ ಶರೀರಕ್ಕೆ ಏನೂ ಆಗಿಲ್ಲ, ಇದು ಬೇರೆದವ್ರಿಗೆ ಆಗೈತಿ ಅನ್ನೋರು ಹಂಗ ಅವರು ಎಲ್ಲವನ್ನ ಮರೆತು ಮತ್ತೆ ಧ್ಯಾನಸ್ಥ ಸ್ಥಿತಿಯೊಳಗ ಕುತ್ಕೊಂಡ್ಬಿಟ್ರು. ಎಂಥ ಗಟ್ಟಿತನ ನೋಡ್ರಿ. ನಾವು ಒಂದು ಮುಳ್ಳು ಚುಚ್ಚಿದ್ರೆ ಮುಂಜಾನಿಂದ ಸಂಜನಗಾದ ಮುಳ್ಳು ಚುಚ್ಚೈತಿ, ಕಾಲಿಗೆ ಸೂಜಿ ತಗೋತೀವಿ, ದಬ್ಬಣ ತಗೋತೀವಿ, ಮಂದಿ ಮನೆಗೆ ಹೋಗಿ ತೆಗಿ ಬರ್ರಿ ಅಂತೀವಿ, ನಾವು ತಕ್ಕೋತೀವಿ, ಮನೆಯನ್ನ ಅಷ್ಟು ಮಂದಿ ತೆಗಿತಾರ. ಅಡ್ಡ ಸತ್ತಿಗೊಮ್ಮೆ ನೋವು ದೈವ ನೋವು ಇವತ್ತೇನು ಮಾಡೋಕ್ಕಾಗಿಲ್ರಿ ಮುಳ್ಳು ಚುಚ್ಚೈತಿ ನನಗಲ್ಲಿ. ನಮ್ಮ ಶರೀರ ಅತ್ಯಂತ ಪ್ರೀತಿಯಿಂದ ಜೋಪಾನ ಮಾಡೋದ್ರೊಳಗೆ ಇರ್ತೀವಿ ನಾವು. ಅವ್ರು ಏನ್ ಮಾಡ್ತಾರ, ತಮ್ಮ ಶರೀರಕ್ಕಷ್ಟು ಬಡದೈತಿ, ರಕ್ತ ಸುರಿಯಾಕತ್ತೈತಿ, ಒರೆಸ್ತಾರ, ಇದು ನನಗಾಗೇ ಇಲ್ಲೇನ ಅನ್ನೋರ್ ಗತಿ ಕುಂತ. ಎಂಥ ಗಟ್ಟಿತನ. ಇದಕ್ಕ ಸಾಧಕರು ಅನ್ನೋದ್ರಿ ಇವ್ರಿಗೆ. ಪರ ಶರೀರದಂತೆ ಸ್ವಶರೀರವನ್ನು ನೋಡುತ್ತಿರುವ ಆ ಮಹಾತ್ಮರು ಚಿತ್ತದಲ್ಲಿ ದುಃಖಾನುಸಂಧಾನವಿಲ್ಲದೆ ಬ್ರಹ್ಮಾನಂದದಲ್ಲಿ ಲಗ್ನ ಚಿತ್ತರಾದರು. ಬ್ರಹ್ಮಾನಂದದೊಳಗೆ ಮುಳುಗಿ ಬಿಟ್ಟವರು. ಮರುದಿನ ಮುಂಜಾನೆ ನಿತ್ಯದಂತೆ 12 ಮಠದ ಸ್ವಾಮಿಗಳು ಬಂದು ಸಿದ್ಧರನ್ನು ನೋಡಿದರು. 12 ಮಠದ ಅಜ್ಜಾರ್ ಬಂದು ಮತ್ತು ಉಳಿದ ಲಿಂಗಾಯತ ಜನ ಬಂದು ದಿನ ಬರುವಂಗ ಮುಂಜಾನೆ ಎದ್ದು ಬಂದವರು. ಬಂದು ನೋಡ್ತಾರ, ಮೈಯೆಲ್ಲ ರಕ್ತಮಯವಾದದ್ದು ಕಂಡು ಇದೇನಾಯಿತು ಎಂದು ಕೇಳಿದರು. ಮೈ ಎಲ್ಲ ರಕ್ತ 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 ಆಗಿತ್ರಿ, ಇದೇನಾಗೈತ್ರಿ ಅಪ್ಪಾರ ಅಂತೇಳಿ ಅವರು ಕೇಳಿದ್ರು. ಮಹಾತ್ಮರು, ಪ್ರಾರಬ್ಧವು ತಾನು ಭೋಗ ಕೊಟ್ಟು ಕ್ಷಯವಾಗುತ್ತದೆ. ಪ್ರಾರಬ್ಧ ಕರ್ಮ ಭೋಗ ಕೊಡ್ತದ. ಭೋಗ ಕೊಡ್ತೀವಲ್ರಿ ನಾವು, ಏನಂತೀವಿ ಅಡಿಗೆ ಅಲ್ಲಿ ನಿನ್ನೆ ಇದಕ್ಕೆ ಹೋದಾಗ, ಎಲ್ಲಿ ಓಂ ಶಾಂತಿಗೆ ಹೋದಾಗ ಅವ್ರ ಎದುರಿಗೆ ಮುಚ್ಚಿಟ್ಟಿದ್ರು ಹಣ್ಣು ಬಾಳೆಹಣ್ಣು ಅವೆಲ್ಲ ಭೋಗ. ಅದೇನು ಅಡಿಗೆ ಎಲ್ಲ ಮಾಡ್ಸಿರ್ತಾರ್ರಿ, ಅದನ್ನ ಮುಂದಿಟ್ಟು ಎಡಿ ಅಂತೀವಿ ನಾವು. ಭೋಗ ಕೊಟ್ಟು ಕ್ಷಯವಾಗುತ್ತದೆ. ಏನ ಪ್ರಾರಬ್ಧ ಅನ್ನೋದು ನಮಗ ನೈವೇದ್ಯ ಕೊಟ್ಟು ಮಾಯ ಆಗ್ತೈತೆಪ್ಪ ಅಂದ್ರು. ಈಗ ಇವ್ರಿಗೆ ಕೊಟ್ಟ ನೈವೇದ್ಯ ಯಾವುದು? ಅಪ್ಪಳಿಸಿ ಒಗದದ್ದು. ಹೀಗೆ ವಿದೇಹ ಕೈವಲ್ಯವನ್ನು ಸಮೀಪಕ್ಕೆ ತಂದು ನನಗೆ ಸಹಾಯ ಮಾಡುವುದು. ಹೀಗೆ ಕೈವಲ್ಯ ಅಂದ್ರೆ ಮೋಕ್ಷ ನನಗೆ ಹತ್ತಿರಕ್ಕ ಈ ರೀತಿಯಲ್ಲಿ ಬಂದು ನನಗೆ ಸಹಾಯ ಮಾಡಾಕತ್ತೈತಿ ಅಂತ. ಆಗ ಆ ಸ್ವಾಮಿಗಳು ಮನಸ್ಸಿನಲ್ಲಿ ಬಹಳ ತಳಮಳಗೊಂಡು ಸದ್ಗುರುನಾಥರನ್ನು ತಮ್ಮ ಮಠಕ್ಕೆ ಕರ್ಕೊಂಡು ಹೋಗಿ ಇಟ್ಟುಕೊಂಡರು. ಆ 12 ಮಠದ ಅಜ್ಜಾರ ಏನ್ ಮಾಡಿದಾರ್ರಿ, ಇದು ಅರ್ಥ ಆಗ್ಲಿಲ್ಲ ಅವ್ರಿಗೆ. ಭೋಗ ಕೊಟ್ಟು ಪ್ರಾರಬ್ಧ ಕರ್ಮ ಭೋಗ ಕೊಟ್ಟು ಹೋಗೈತಿ, ಇನ್ನು ನನಗ ಮೋಕ್ಷ ಹತ್ತಿರಕ್ಕೆ ಬರಾಕ ಇದು ಸಹಾಯ ಆಗೈತಿ ಅಂತ ಅಂದದ್ದು ನೋಡಿ ಏನೋ ಒಟ್ಟು ಆಗ್ಯದ ಅಂತ ತಿಳ್ಕೊಂಡು ಅವ್ರೇನ್ ಮಾಡ್ಬಿಟ್ರು, ತಮ್ಮ ಮಠಕ್ಕೆ ಕರ್ಕೊಂಡು ಹೋಗ್ಬಿಟ್ರು. 12 ಮಠಕ್ಕೆ ಕರ್ಕೊಂಡು ಹೋಗಿ ಮನಸ್ಸಿನಲ್ಲಿ ತಳಮಳಗೊಂಡು ಸದ್ಗುರುನಾಥರನ್ನು ತಮ್ಮ ಮಠಕ್ಕೆ ಕರೆದುಕೊಂಡು ಹೋಗಿ ಇಟ್ಟುಕೊಂಡ್ರು. ತಮ್ಮ ಮಠದಾಗ ಇಟ್ಟುಕೊಂಡ್ರು. ಅಲ್ಲಿ ಬಹು ಪ್ರಕಾರ ಉಪಚಾರ ಮಾಡಿದ ಕೆಲವು ದಿನಗಳ ಮೇಲೆ ಗಾಯಗಳೆಲ್ಲ ಮಾದವು. ಅಲ್ಲಿ ಅನೇಕ ದಿನಗಳವರೆಗೆ ಕಾಶಿ ಒರೆಸೋದು, ಮೈ ಸ್ನಾನ ಮಾಡಿಸೋದು, ಅದಕ್ಕೆಲ್ಲ ಏನಾರ ಹಚ್ಚಿ
ಮಲ ಅಂಥದ್ದು ಎಲೆ ರಸ ಹಚ್ಚಿ ಆರಾಮ್ ಮಾಡಿದ್ರು ಅವ್ರಿಗೆ. ಸಿದ್ಧರು ಸಶಕ್ತರಾದರು. ಸಿದ್ಧರು ಮತ್ತು ಮೊದಲಿನಂಗ ತಯಾರಾದರು. ಅನಂತರ ಅವಧೂತರ ಸ್ವಸ್ಥಾನಕ್ಕೆ ಹೋಗಿ ಪೂರ್ವದಂತೆ ಹಗಲೊಳಗೆ ದನ ಕಾಯುವ ಹುಡುಗರ ಕೂಡ ಆಡುತ್ತಾ ರಾತ್ರಿ ಕಾಲದಲ್ಲಿ ಚಿದಾನಂದ ಸಮಾಧಿಯೊಳಗೆ ಹೋಗಿ ಶಯನ ಮಾಡುತ್ತಿದ್ದರು. ಸ್ವಲ್ಪ ಆರಾಮಾದ್ಮೇಲೆ ಮತ್ತೆ ಅಲ್ಲೇ ಹೋದ್ರು ಅವ್ರ ಕಟ್ಟಿ ಕಡೆ ಎಲ್ಲಿ ದನ ಕಾಯುವ ಹುಡುಗರು ಬರ್ತಿದ್ರು, ಮತ್ತೆ ಅವ್ರ ಜೋಡಿ ಆಡಕತ್ತಿದ್ರು. ಮತ್ತೆ ಅವ್ರ ಜೋಡಿ ಆಡ್ಕೋತ ರಾತ್ರಿ ಎಲ್ಲ ಹೆಂಗ್ ಕಳಿತಿದ್ರು ಅಂದ್ರೆ ಚಿದಾನಂದನ ಸಮಾಧಿಯೊಳಗೆ ಹೋಗಿ ಕೂತ್ಕೊಂಡು ಅಲ್ಲೇ ಮಲಗಿ ಧ್ಯಾನಸ್ಥರಾಗ್ತಿದ್ರು. ಈ ಪ್ರಕಾರ ಸಿದ್ಧರು ಕಾಲಹರಣ ಮಾಡುತ್ತಿರುವಾಗ ಅವರದ ದರ್ಶನಕ್ಕೆ ಬಹಳ ಜನ ಬರಹತ್ತಿದರು. ಇದನ್ನು ಕಂಡು ನೋಡಲಾರದೆ ಮೂರ್ಖರಾದವರು ಆ ಮಹಾತ್ಮರ ಜೀವಕ್ಕೆ ಘಾತ ಮಾಡಲಿಕ್ಕೆ ನೋಡುತ್ತಿದ್ದರು. ನೋಡಿ, ಸಮಾಧಾನ ಇರಂಗಿಲ್ಲ ಮಂದಿಗೆ. ಒಬ್ಬ ಮನುಷ್ಯ ಬೆಳೆಯಾಕತ್ತಾನಂದ್ರ ಅನೇಕ ಜನ ಬರೋದು, ಅವ್ರಿಗೆ ನಮಸ್ಕಾರ ಮಾಡೋದು, ಅವ್ರಿಗೆ ದಕ್ಷಿಣ ಕೊಡೋದು, ಅವ್ರಿಗೆ ನೈವೇದ್ಯ ಕೊಡೋದು, ಅವ್ರಿಗೆ ಭೋಜನ ಮಾಡಿಸೋದು, ಅವರಿಗೆ ಮೈ ತಿಕ್ಕೋದು, ತೊಳೆಯೋದು, ಒರೆಸೋದು ಎಲ್ಲ ಸೇವಾ ಮಾಡ್ತಿದ್ರು. ಅವ್ರಿಗೆ ಪೂಜೆ ಮಾಡೋದು, ಅದನ್ನೆಲ್ಲ ಮಾಡೋದು ನೋಡಿ ಆಗ್ಲಾರ್ದವ್ರು ಇರ್ತಾರಲ್ರಿ, ಬಹಳ ಅಸೂಯೆ ಪಡ್ತೀರಿ. ಇವ್ನ ಹೆಂಗಾರ ಮಾಡಿ ಮೆತ್ತಗೆ ಮಾಡ್ಬೇಕು ತಡಿ ಇವ್ನ ಅಂತ ತಿಳ್ಕೊಂಡು ಮಾತಾಡ್ಕೋತಾರ. ಅವರೊಂದು ದಿನ ಮಹರಿಯರನ್ನು ಎತ್ತಿಕೊಂಡು ಹೋಗಿ ಒಂದು ಬಾವಿಯೊಳಗೆ ಚೆಲ್ಲಿ ಬಿಟ್ಟರು. ಯಾರೂ ಇಲ್ದಾಗ, ದೊಡ್ಡವ್ರು ಯಾರು ಹಿರಿಯರು ಇಲ್ದಾಗ ಇವೇನು ಅಸೂಯೆ ಪಡ್ತಕ್ಕಂಥ ಜನ ಇದ್ರು, ಹೊಟ್ಟೆ ಕಿಚ್ಚು ಪಡುವಂಥವ್ರು, ಈರ್ಷ್ಯೆ ಮಾಡ್ತಕ್ಕಂಥವ್ರು, ಗುರುಗಳನ್ನ ಸೇರ್ಲಾರ್ದವ್ರು ಯಾರೂ ಇಲ್ದಾಗ ಬಂದು ಅವ್ರನ್ನ ಇಟ್ಕೊಂಡು ಕರ್ಕೊಂಡು ಹೋಗಿ ಒಂದು ಬಾವಿಯಾಗ ಒಗದು ಬಿಟ್ಟರು. ಅಲ್ಲಿ ಹಾಳು ಬಿದ್ದ ಬಾವಿ, ಅದು ನೀರಿದ್ದಿದ್ದಿಲ್ಲ, ಅದರ ಮುಳ್ಳು ಕಲ್ಲು ಅಂಥವೆಲ್ಲ ಇದ್ದು ಅಲ್ಲಿ ಕಲ್ಲು ಮುಳ್ಳುಗಳು ಮೈಗೆ ನೆಟ್ಟು ಬಹಳ ದುಃಖ ಪಟ್ಟರು. ಎತ್ತಿ ಒಗದು ಬಿಟ್ರು. ಅಲ್ಲೆಲ್ಲ ಮುಳ್ಳು ಬೆಳೆದಿದ್ರು, ಕಲ್ಲಿಗೆ ಒಗದದ್ದು ಇದ್ದು ಅವೆಲ್ಲ ಇವ್ರಿಗೆ ಪೆಟ್ಟಾಗಿ ದೇಹ ಮುರಿಲಿಕ್ಕತ್ತವನಪ್ಪ, ಎಲುಬು ಅಂಗನೂ ಆಗ್ಲಿಕ್ಕತ್ತು. ಆದರೆ ಆ ಪ್ರಕಾರದ ದುಃಖಗಳನ್ನು ದ್ವೇಷರಹಿತವಾಗಿ ಸಹನ ಮಾಡುತ್ತಿರುವುದರಿಂದ ಸಿದ್ಧಾರೂಢರ ಮನಸ್ಸಿಗೆ ದಿನೇ ದಿನೇ ಶಾಂತಿ ಹೆಚ್ಚಾಗಿ ನಡೆಯಿತು. ಅವ್ರೇನ್ ಮಾಡಿದಾರ್ರಿ, ಹಂಗ ಒಗದ ಮೇಲೆ ಮತ್ತೆ ಅವ್ರು ಇನ್ನೊಬ್ಬರ ಮೇಲೆ ಸಿಟ್ಟಿಗೆ ಎದ್ದಿದ್ರ, ಒಗದವ್ರನ್ನ ಗುರ್ತು ಹಿಡಿತಿದ್ರು. ಅವರು ಗುರ್ತು ಹಿಡಿದು ಸಿಟ್ಟಿಗೆ ಎದ್ದಿದ್ರಂದ್ರ ಅವ್ರ ಮನಸ್ಸಿನೊಳಗೆ ಅಶಾಂತಿ ಆಗ್ತಿತ್ತು. ನನಗೆ ಹಿಂಗೆ ಮಾಡ್ಯಾರ, ನಾನು ಅವ್ರನ್ನ ಒಗಿಬೇಕಂದ್ರೆ ಸಿಟ್ಟು ಇವರಲ್ಲಿ ಕೂಡ್ತಿತ್ತು. ಅದಕ್ಕೆ ಅವ್ರು ಯಾರ ಒಗಿಲಿ, ಏನಾರ ಮಾಡಲಿ ಬಿಡಪ್ಪ ಭಗವಂತ, ಏನು ಒಗದಾರ ಒಗೆವಲ್ರೇಕ, ಅವ್ರನ್ನ ಚಲೋ ಇಟ್ಟಿರು ಅಂತ ಹೇಳಿ ಮತ್ತೆ ಶಿವನ ಧ್ಯಾನದೊಳಗೆ ನಿರತರಾಗಿ ಬಿಡ್ತಿದ್ರು. ನೋಡ್ರಿ ಎಷ್ಟು ದೊಡ್ಡ ಮನಸ್ಸು. ನಮಗೆ ಬರೇ ಬಸ್ನ್ಯಾಗ ಕೂತಾಗ ಒಂದಿಷ್ಟ ಕೈ ಹಿಂಗೆ ಮಾಡಿ ಯಾಕ ಕಣ ಕಾಣಂಗಿಲ್ಲನ, ಎಂತಾಟ ಬಡಿತು ಗೊತ್ತನ, ಏನು ಮಣ ಕೈ ಬಡ್ದಿರ್ತೈತಿ ಬಸ್ನ್ಯಾಗ, ಅನಿವಾರ್ಯ ಗದ್ಲ ತುಂಬಿರ್ತೈತಿ, ಮಣಕೈ ಬಡಿತೈತಿ, ಅದು ಕಣ ಕಾಣಂಗಿಲ್ಲನ, ಎಷ್ಟು ಪರಿ ಬಡಿಸಿದಿ ನೋಡಿಲ್ಲ ಹೆಂಗಾಗಿರ್ತೈತಿ, ಏನಾಗ್ತೈತಿ ಮಣಕೈ ಬಡದು. ನಮ್ಮ ಗುಣ ಇದು. ನಿನ್ನ ಬಡಿಸಿದ್ರೆ ಹೆಂಗಾಗತ್ತೆ ನೋಡು ಅನ್ನೋದು ಎರಡು ಕೈಲೇ ಬಡ್ತು. ಇವು ನಮ್ಮೂರಿ ಅಂದಮೇಲೆ ಜಗಳ ತಕ್ಕೊಳ್ಳೋದು ಅಂದ್ರೆ ಶಾಂತಿ ಎಲ್ಲಿಂದ ಸಿಗಬೇಕು ನಮಗೆ ಹೆಂಗೆ ಶಾಂತಿ ಸಿಗ್ತದೆ? ಅವ್ರು ನೋಡ್ರಿ ಎತ್ತಿ ಬಾವ್ಯಾ ಒಗದಾರ, ಕಲ್ಲು ಮುಳ್ಳು ತುಂಬ್ಯಾವು, ನೋವಾಕತ್ತೈತಿ, ನನಗೆ ಬೇಕು ಕಲ್ಲು ಮುಳ್ಳು ನಟ್ಟಾವು, ಆದರೂ ಅವ್ರು ಅಂತಾರ ಶಾಂತಿಯಿಂದ ಅವ್ರಿಗೆ ಒಳ್ಳೇದು ಮಾಡು ಅಂತ ಹೇಳಿ ಪರಮಾತ್ಮನ ಧ್ಯಾನದೊಳಗೆ ಹೆಂಗೆ ಒಗದಾರ ಹಂಗ ಮುಳ್ಳು ಅವು ನಡ್ತಿದ್ರು, ಹಂಗ ಈ ಕಡೆ ಹೊಳ್ಕೋತ ಧ್ಯಾನದೊಳಗೆ ಕೂತ್ಕೊಂಡ್ಬಿಟ್ರು. ಅವರು ಏನು ಮಾಡಿದ್ರು ಸಿಟ್ಟಿಗೆ ಹೇಳಲ್ರಿ. ನೋಡ್ರಿ ಒಂದೇ ಅಧ್ಯಾಯದಿಂದ ಇಲ್ಲಿ ತನಕ ನೋಡ್ಬನ್ರಿ ಎಷ್ಟು ಮಂದಿ ಬಡದಾರ, ಅವ್ರಿಗೆ ಎಷ್ಟು ಬಡದಾರ, ಎಷ್ಟು ಮಂದಿ ಕಲ್ಲು ಒಗದಾರ, ಎಷ್ಟು ಮಂದಿ ಟಮಾಟಿ ಹಣ್ಣು ಒಗದಾರ, ಮೈ ಮೇಲೆ ಬ್ಯಾಡಾಗಿದ್ದು ಬೇಕಾಗಿದ್ದು ಎತ್ತಿ ಒಗದಾರ. ನಮ್ಮ ಓಣ್ಯಾಗ ಬರಬೇಡ ಹೋಗಂದಾರ, ನಮ್ಮ ಗುಡಿಯಾಗ ಮಲ್ಕೋಬೇಡ ಹೋಗಂದಾರ. ಎಷ್ಟೋ ಕಡೆ ಮಸೀದಿ ಒಳಗೆ ಹೋಗಿ ಮಲ್ಕೊಂಡ್ರು ಅವರು, ಎಷ್ಟೋ ಜನ ಅಡವಿ ಒಳಗೆ ಹೋಗಿ ಮಲ್ಕೊಂಡ್ರು, ಗಿಡದ ಕೆಳಗೆ ಮಲ್ಕೊಂಡ್ರು, ನಮ್ಮ ಗಿಡದ ಕೆಳಗೆ ಮಲ್ಕೋಬೇಡ ಅಂದ್ರು. ಎಷ್ಟೋ ಮಂದಿ ಹಸಿದ ಅನ್ನ ಕೊಟ್ರು, ಅವ್ರಿಗೆ ಹಸಿವಾಗೈತಿ ಕೊಡ್ರಿ ಅಂತಂದ್ರೆ ಇಷ್ಟಿಷ್ಟು ರೊಟ್ಟಿ, ಒಂದು ತುಣುಕು ರೊಟ್ಟಿ ನಾಯಿಗೆ ಒಗದಂಗೆ ಇಟ್ಟು ರೊಟ್ಟಿ ಒಗಿತಿದ್ರು. ಅಷ್ಟನ್ನ ತಿಂದು ನಿಮಗೆ ಚಲೋ ಆಗಲಿ ಅಂತ ಹೇಳಿ ಹೋಗ್ತಿದ್ರು ಅವರು. ಒಂದಿಷ್ಟು ಮಲ್ಕೊಳಕ್ಕೆ ಯಾರು ಹಾಸಿಗೆ ಕೊಡ್ಲಿಲ್ಲ, ಎಲ್ಲಿ ಕಟ್ಟಿ ಮೇಲೆ ಥಂಡ್ಯಾಗ ಬಿಸಿಲಾಗ ನಡ್ಕೋತ ಅಲ್ಲೇ ಮಡಗಿದ್ರು. ಕತ್ತಲೆಯೊಳಗ ರಾತ್ರಿಯೊಳಗ 10 ಮೈಲು ದೂರ ಒಬ್ಬರ ನಡ್ಕೋತ ಹೋದ್ರು, ಸಾವಿಗೆ ಅಂಜಲಿಲ್ಲ ಅವರು. ಮುಕ್ತಿ ಮಾರ್ಗ ತೆರಿ ನನಗ ಅಂತೇಳಿ ಭಗವಂತನ ಧ್ಯಾನದೊಳಗ ಹೊರಟು ಬಿಟ್ರು. ಹಾಗಾಗಿ ದನ ಕಾಯುವ ಹುಡುಗರ ಜೊತೆ ಅವರು ಇದ್ದು ಬಾವಿಯೊಳಗ ಚೆಲ್ದಾಗ ದ್ವೇಷರಹಿತ, ಯಾರು ಅಸೂಯೆ ಪಟ್ಟು ಬೈತಿದ್ರೋ ಅವ್ರ ಬಗ್ಗೆ ಅವ್ರು ದ್ವೇಷ ಮಾಡಲಿಲ್ಲ. ನನಗೆ ಹಿಂಗೆ ಮಾಡ್ಯಾರ ನಾನು ಅವ್ರಿಗೆ ಹಂಗೆ ಮಾಡಬೇಕು ಅನ್ಕೊಳ್ಳಿಲ್ಲ, ಸಹನ ಮಾಡ್ತಿದ್ರು, ತಾಳ್ಮೆ ತಗೋತಿದ್ರು.
ಸಿದ್ಧಾರೂಢರು ಮನಸ್ಸಿಗೆ ದಿನೇ ದಿನೇ ಶಾಂತತೆ ಹೆಚ್ಚುತ್ತಾ ಹೋಯಿತು. ಹಿಂಗೆ ಸಮಾಧಾನ ತಗೊಳ್ಳೋದ್ರಿಂದ ಅವ್ರ ಮನಸ್ಸು ಶಾಂತ ಆತ ಹೊರತು ಇನ್ನೂ ಒದದವ್ರ ಮನಸ್ಸು ಇನ್ನೂ ಕುದಿತಿತ್ತು. ಆದ್ರೆ ಇವ್ರ ಮನಸ್ಸು ಶಾಂತ ಆಗಿತ್ತು. ನೋಡ್ರಿ ಹೆಂಗದ. ಇಷ್ಟು ಮಾಡಿದರು ಸ್ವಾಮಿಗಳು ಸಾಯಲಿಲ್ಲವೆಂದು ಆ ಮೂರ್ಖರು ಒಮ್ಮೆ ಮಹಾತ್ಮರನ್ನು ಆ ಹಾಳು ಬಿದ್ದ ಮನೆಯೊಳಗೆ ಹಾಕಿ ದ್ವಾರವನ್ನು ಭದ್ರಪಡಿಸಿ ಹೋದ್ರು. ಮ್ಯಾಲ್ ಮತ್ತೆ ಯಾರೋ ನೋಡಿದ್ರು, ಮ್ಯಾಲ್ ತೆಗೆದ್ರು, ಮತ್ತ ಅವ್ರು ಬಂದು ಕುಂತಿದ್ರು ಕಟ್ಟಿ ಮೇಲೆ. ಇವ್ರೇನು ಒಗದಿದ್ರಲ್ರಿ ಆ ಮಂದಿ, ಹಾಳ ಬಾವಿ ಸತ್ತಿಲ್ಲೇ ಇವ ಇನ್ನೂ ಅಂತ ತಿಳ್ಕೊಂಡು ಏನ್ ಮಾಡಿದ್ರಿ, ಒಂದು ಮನಿ ಇತ್ತು, ಬಹಳಷ್ಟಿನಿಂದ ಖಾಲಿ ಇತ್ತದ ಮನಿ. ಹುಳ ಹುಪ್ಪಡಿ ಎಲ್ಲ ಆ ಮನಿಯೊಳಗೆ ತುಂಬಿತ್ತು. ಅಂತ ಹಾಳು ಬಿದ್ದ ಮನಿಯೊಳಗ ಒಯ್ದು ಒದಗ ಎಲ್ಲಾ ಬಾಗ್ಲ ಕಿಟಕಿ ಕಿಲಿ ಹಾಕೊಂಡ್ ಬಂದ್ಬಿಟ್ರು. ಇನ್ನು ಸಾಯವಲ್ಲ ಅಲ್ಲ, ಅವ ಸತ್ರಿ ಹುಡುಗೇನಾಗತ್ತಾಗ ಒಟ್ಟವ ಸಾಯ್ಬೇಕು. ಯಾಕಂದ್ರೆ ಮಂದಿ ಅವಂಗ ಕಾಲ್ ಬಿಡಾಕತ್ತಾರ, ನಮಸ್ಕಾರ ಮಾಡಾಕತ್ತಾರ, ಅವ್ರ ಹತ್ರ ಬಂದು ಸಮಸ್ಯೆಗಳನ್ನ ಹೇಳ್ಕೊಳಕತ್ತಾರ. ಅದಕ್ಕವ ಬೆಳಿಬಾರ್ದು. ನಾವು ಲಿಂಗಾಯತರು, ಲಿಂಗಾಯತ್ ಜನ ಅವ್ರಿಗೆ ನಮಸ್ಕಾರ ಮಾಡಾಕತ್ತಾರ, ಈ ಭಾವನೆ ಇತ್ತು ಅವ್ರೊಳಗ. ಆ ಮೂರ್ಖರು ಹಾಳು ಬಿದ್ದ ಮನೆಯೊಳಗೆ ಹಾಕಿ ದ್ವಾರವನ್ನು ಭದ್ರಪಡಿಸಿದ್ರು. ಅಲ್ಲಿ ಚಿಕ್ಕಾಡು, ಗುಂಗಾಡು, ಕಡ್ಜೀರಿಗೆ ಹುಳ ಮುಂತಾದವುಗಳಿಂದ ಬಹಳ ದುಃಖವಾಗುವುದನ್ನೆಲ್ಲ ಸಹನ ಮಾಡುತ್ತಾ 3 ದಿವಸ ಪರ್ಯಂತ ಇದ್ದರು. ನೋಡ್ರಿ, ಚಿಕ್ಕಾಡು ಹುಳ ಇದ್ದು, ಕಡ್ಜೀರಿಗೆ ಹುಳ ಇದ್ದು, ಗುಂಗಾಡಿದ್ದು, ಚಿಕ್ಕಾಡಿದ್ದು. ನಾವು ಮನೆಯೊಳಗ ಒಂದ ಗುಂಗಾಡ ಬಂದಿತ್ತು ಅಂದ್ರ ಮನೆಯಾಸ ಮಂದಿ ಕೈಯಾಗ, ಯಾರ ಕೈಯಾಗ ಚಾದರ್, ಯಾರ ಕೈಯಾಗ ತಾವೇಲೋ, ಯಾರ ಕೈಯಾಗ ಕಸ್ಬರಿಗೆಯೋ ಅದನ್ನ ಹೊರಗೆ ಓಡಿಸೋ ತನಕ ಸಮಾಧಾನರಂಗಿಲ್ಲ. ಆ ಹಾಳ ಬಿದ್ದ ಮನೆಯೊಳಗ ಅವೆಲ್ಲ ಮನಿ ಮಾಡ್ಕೊಂಡಿದ್ದು, ಎಲ್ಲಿ ಬೇಕಲ್ಲ ಕಡಿತಿದ್ದು ಅಜ್ಜಾರಿಗೆ. ಆದ್ರೂ ಕೂಡ ಅವರು ಈ ದೇಹಾನಂದಲ್ಲ ಕಡಿಲಿ ಬಿಡು ಅಂತ ಹೇಳಿ ಶಿವಧ್ಯಾನದೊಳಗ ಸಮಾಧಿಯೊಳಗೆ ಹೋಗ್ಬಿಡ್ತಿದ್ರು. 3 ದಿವಸ ಅದೇ ಸ್ಥಿತಿಯೊಳಗಿದ್ರು ನೋಡ್ರಿ ಆ ಮನೆಯೊಳಗ. ಅವ್ರು ಕತ್ತಲ ಗವಿ. ಪರಮಾತ್ಮನ ಬಂದು, ಪರಮಪ್ರಿಯನೇ ಏಳು ಏಳು, ನಿನ್ನ ಸಂಕಟವನ್ನು ಹರಣ ಮಾಡಲಿಕ್ಕೆ ಬಂದಿರುತ್ತೇನೆ ಎಂದು ಹೊರಗೆ ಕರೆತಂದು ತನ್ನ ಹಸ್ತವನ್ನು ಸಿದ್ಧರ ಮೈಮೇಲಿಂದ ಸವರಲು ಅವರ ದುಃಖವೆಲ್ಲ ಶಾಂತವಾಯಿತು. ಪರಮಾತ್ಮನ ಬಂದು ಬಿಟ್ಟಂದ್ರೆ ಅಲ್ಲಿ ಪರಮಾತ್ಮ ಬಂದು ಹೇಳ್ತಾನ, ಪರಮ ಪ್ರಿಯನೇ ಏಳು, ನನಗೆ ಅತ್ಯಂತ ಪ್ರಿಯನಾದವ. ಬರೀ ಪ್ರಿಯ ಅಲ್ಲ, ಪರಮ ಪ್ರಿಯ, ಬಹಳ ಪ್ರಿಯ, ನಿನ್ನ ಹೊರತು ನನ್ನ ಪ್ರಿಯರೇ ಇಲ್ಲ, ಅದ್ಭುತ ಪ್ರಿಯ ಶಿಷ್ಯ ನೀನು ನನಗೆ. ಏಳು ಏಳು, ನಿನ್ನ ಸಂಕಟವನ್ನು ನಾನು ದೂರ ಮಾಡ್ತೀನಿ ಅಂತೇಳಿ ಮೈ ತುಂಬ ಪರಮಾತ್ಮ ಕೈ ಆಡಿಸಿದ. ನಾವು ಎಲ್ಲರ ಬಿದ್ದು ಬಂದಾಗ ಸಣ್ಣವರಿದ್ದಾಗ ಅಮ್ಮ ಎತ್ಕೊಂಡು ಮೈ ಮೇಲೆ ಕೈ, ಅದಕ್ಕಿಂತ ಮೊದಲು ರಂಬಾಟ ಮಾಡಿ ಕಾಲು ಹೊಸಲು ಅಳಿಸಿದ್ವಿ. ಅವು ಎತ್ಕೊಂಡು ಸ್ವಲ್ಪ ಮುದ್ದು ಮಾಡಿ ಬೆನ್ನ ಮೇಲೆ ಕೈ ಆಡಿಸಿದ ಕೂಡಲೇ ನೋವ ಹೋಗ್ಬಿಡ್ತಿತ್ತು ನಮ್ದು. ಹಂಗ ಆಗ್ತಿತ್ತು. ಅಂದ್ರೆ ಬೇಕಾದವ್ರು ಮಾಡಿದಾಗ. ಇಲ್ಲಿ ಪರಮಾತ್ಮ ಅವ್ರನ್ನ ಎತ್ಕೊಂಡು ನಿನ್ನ ಸಂಕಟವನ್ನ ದೂರ ಮಾಡ್ಲಿಕ್ಕೆ ನಾ ಬಂದೀನಪ್ಪ ಅಂತ ಹೇಳಿ ಮೈ ಮೇಲೆಲ್ಲ ಕೈ ಸವರಿದ್ರು. ಅದರಿಂದ ಅವರ ದುಃಖವೆಲ್ಲ ಶಾಂತ ಆಗಿ ಹೋಯ್ತು. ಎಲ್ಲೆಲ್ಲಿ ರಕ್ತ ಸುರಿಯಾಕತ್ತಿತ್ತು, ಹಾವು ಹುಳ ಉಪ್ಪಡಿ ಕಳೆದಿದ್ದು ಅದೆಲ್ಲ ಮಾಯ ಆಗಿಬಿಡ್ತು. ಈ ಪ್ರಕಾರ ಸಿದ್ಧಾರೂಢರಿಗೆ ಬಂದ ಸಂಕಟಗಳನ್ನೆಲ್ಲ ಪರಮಾತ್ಮನ ಪ್ರಾರ್ಥಿಸದೆ ಬಂದು ನಿವಾರಣೆ ಮಾಡುತ್ತಿದ್ದನು. ನೋಡ್ರಿ, ಏಕ ಭಕ್ತಿಯಿಂದ ಸದಾ ಕಾಲ ಪರಮಾತ್ಮನ ಸಮಾಧಿಯೊಳಗೆ ಹೋಗಿ ಧ್ಯಾನ ಮಾಡುತ್ತಿದ್ದುದರಿಂದ ಪರಮಾತ್ಮಗ ಬಾರಪ್ಪ ನನಗೆ ಕಷ್ಟ ಬಂದೈತಿ ಅಂತ ಕರೀಲಿಕ್ಕಂದ್ರು ಪರಮಾತ್ಮ ತಾನೇ ಬಂದು ಅವ್ರಿಗೆ ಏನು ನೋವಾಗ್ಯದ ಅಂತ ತಿಳ್ಕೊಂಡು ತಾನೇ ಸ್ವತಃ ನಿವಾರಣೆಯನ್ನು ಮಾಡ್ತಿದ್ದ. ಮೈ ಮೇಲೆಲ್ಲ ಕೈ ಆಡಿಸಿ ತನ್ನ ಅಮೃತ ಹಸ್ತದಿಂದ ಮಾಡಿದ್ದಕ್ಕೆ ಅವರ ಗಾಯವೆಲ್ಲ ಮಾಯ ಆಗ್ಬಿಡ್ತಿತ್ತು. ಮಹಾತ್ಮರ ಶರೀರವನ್ನು ಮುಮುಕ್ಷುಗಳ ಮತ್ತು ಆರ್ತರ ಉದ್ದೇಶವಾಗಿ ರಕ್ಷಿಸುತ್ತಿದ್ದನು. ಪರಮಾತ್ಮ ಯಾಕೆ ಅವರ ದೇಹವನ್ನ ರಕ್ಷಣೆ ಮಾಡ್ತಿದ್ದ ಅಂದ್ರ ಅವನಿಂದ ಇನ್ನೂ ಜಗತ್ತಿಗೆ ಬೆಳಕು ಸಿಗಬೇಕಾಗ್ಯದ. ಅನೇಕ ಜನ ಶಿಷ್ಯ ವೃಂದದವರಿಗೆ ತಯಾರು ಮಾಡ್ಬೇಕಾಗ್ಯದ. ಇನ್ನು ಅದ್ವೈತ ಸಿದ್ಧಾಂತವನ್ನ ಜಗತ್ತಿನೊಳಗ ಬೆಳಕಿಗೆ ತರಬೇಕಾಗ್ಯದ. ಇನ್ನು ಮಠ ಮಾನ್ಯಗಳಲ್ಲಿ ಜನರು ಸುಖ ಕಲ್ಯಾಣವನ್ನ ಪಡಿಬೇಕಾಗ್ಯದ. ಭಕ್ತಿ ಬೀಜವನ್ನ ಬೆಳೆಸಬೇಕಾಗ್ಯದ. ಅದಕ್ಕಾಗಿ ಪರಮಾತ್ಮ ಅವರಿಗೆ ರಕ್ಷಣೆಯನ್ನು ಮಾಡ್ತಾ ಇದ್ದ. ಆ ಉದ್ದೇಶ, ಇವನಿಂದ ಭಕ್ತಿ ಬೆಳಕಬೇಕಾಗ್ಯದ, ಇವನಿಂದ ಶಿಷ್ಯರ ಉದ್ಧಾರವಾಗಬೇಕಾಗ್ಯದ. ಎಷ್ಟೋ ಜನ ಭವಿಗಳ ಸಮಸ್ಯೆಗಳ ಬಗೆಹರಿಬೇಕಾಗ್ಯಾವ. ಭವಬಂಧನ ಕಳೆದು ಜನರಿಗೆ ಮುಕ್ತಿಯ ಮಾರ್ಗದತ್ತ ಕರ್ಕೊಂಡು ಹೋಗ್ಬೇಕಾಗ್ಯದ ಈ ಮಹಾತ್ಮ ಅಂತ ತಿಳ್ಕೊಂಡು ಪರಮಾತ್ಮ ಅವರಿಗೆ ರಕ್ಷಣೆಯನ್ನ ಮಾಡುತ್ತಿದ್ದರು ಅಂತ ಹೇಳ್ತಾ ಇವತ್ತಿಗೆ ಈ ಕಥೆಯನ್ನ ಇಲ್ಲಿ ಮುಗಿಸ್ತೇವ್ರಿ. ನಾಳೆ ಪರಮಾತ್ಮ ಮತ್ತೇನು ಆಶೀರ್ವಾದ ಮಾಡ್ತಾನೆ, ಸಿದ್ಧಾರೂಢರು ಮತ್ತೆ ಎತ್ಲಾಗ ಪ್ರಯಾಣವನ್ನ ಮಾಡ್ತಾರ, ಅಲ್ಲಿ ಜನ ಅವ್ರನ್ನ ಯಾವ ರೀತಿ ಕಾಡ್ತಾರೋ ರಕ್ಷಣೆ ಮಾಡ್ತಾರೋ ಅನ್ನೋ ಭಾಗವನ್ನ ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿಗೆ ಈ ಕಥೆಗೆ ಮಂಗಳವನ್ನ ಹೇಳ್ತಾ ಇದ್ದೀವಿ.
ಓಂ ಗಂ ಗಣಪತೇ